ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಕಾಶ್ ಮ್ಯೂಸಿಕ್ಸ್ ಆ್ಯಂಡ್ ಟೆಕ್. ಫ್ರೆಂಡ್ಸ್, ಹಿಂದಿನ ವೀಡಿಯೋದಲ್ಲಿ ಟೂ ಲೇಯರ್ಸ್ ಅಂದರೆ ಡೌನ್ ಲೇಯರ್ ಒಂದು, ಮಿಡಲ್ ಲೇಯರ್ ಒಂದು ಯಾವ ಥರ ಕ್ಲಿಯರ್ ಮಾಡೋದು ಅಂತ ನೋಡಿದ್ವಿ. ಇವಾಗ ಟಾಪ್ ಲೇಯರ್ನ ಯಾವ ಥರ ಕ್ಲಿಯರ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ಲಾಸ್ಟ್ ಲೇಯರ್ ಅಂದರೆ ಟಾಪ್ ಲೇಯರ್ ಕ್ಲಿಯರ್ ಮಾಡಬೇಕು. ಟೂ ಲೇಯರ್ಸ್ನ ಆಲ್ರೆಡಿ ಕ್ಲಿಯರ್ ಮಾಡಿದ್ದೀವಿ ನಾವು. ಈಗ ಲಾಸ್ಟ್ ಲೇಯರ್ ಕ್ಲಿಯರ್ ಮಾಡೋಕ್ಕೆ ಏನಂದರೆ ಫ್ರೆಂಡ್ಸ್, ನನಗೆ ಗೊತ್ತಿರೋ ಪ್ರಕಾರ ಒಂದು ಅಂದರೆ ಇಲ್ಲಿ ತನಕ ಫಾರ್ಮುಲಾನೇ ಯೂಸ್ ಮಾಡಿರೋದು ನಾವು. ಬಟ್ ಈ ಫಾರ್ಮುಲಾಸ್ ಏನಾಗುತ್ತೆ ಅಂದರೆ ಇದು ಮೂರೇ ಇರೋದ್ರಿಂದ ನಮಗೆ ಗೊತ್ತಾಗ್ಬಿಡುತ್ತೆ, ನಮ್ಮ ಹ್ಯಾಂಡ್ಗೆ ಅದು ಅಭ್ಯಾಸ ಆಗಿಬಿಡುತ್ತೆ, ಅದು ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ಇದು ಫಾರ್ಮುಲಾ ಥರ ಗೊತ್ತಾಗಲ್ಲ. ನೆಕ್ಸ್ಟು ಲಾಸ್ಟ್ ಲೇಯರ್ ಕ್ಲಿಯರ್ ಮಾಡೋಕ್ಕೆ 3 ಥರ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಫಾರ್ಮುಲಾ ಇಲ್ಲದೇನೂ ಮಾಡ್ಬೋದು. ನಾನು ಮತ್ತೆ ಲಾಸ್ಟ್ ಲೇಯರ್ ಒಂದನ್ನೇ ಕ್ಲಿಯರ್ ಮಾಡೋಕ್ಕೋಸ್ಕರ ಎಷ್ಟು ಥರ ಮಾಡ್ಬೋದು ಅಂತ ಬೇರೆ ವೀಡಿಯೋ ಮಾಡ್ತೀನಿ ಇನ್ನೊಂದು. ಈಗ ಸದ್ಯಕ್ಕೆ ನಾರ್ಮಲಾಗಿ ಹೆಂಗೆ ಇದ್ರೂ ಕ್ಲಿಯರ್ ಆಗೋ ಥರ ಹೆಂಗೆ ಅಂತ ಫಾರ್ಮುಲಾ ಹಾಕಿ ಮಾಡೋದು ತೋರಿಸ್ಕೊಡ್ತೀನಿ. ಅದು ಆ ಫಾರ್ಮುಲಾ ಏನು ತುಂಬ ದಿನ ಕಲಿಯೋಕ್ಕೆ ಏನು ಜಾಸ್ತಿ ದಿನ ಬೇಕಾಗಲ್ಲ, ಇದೆ ಎಲ್ಲ ಫಾರ್ಮುಲಾಸು. ಅದು ನಿಮಗೆ ಹೋಗ್ತಾ ಗೊತ್ತಾಗ್ಬಿಡುತ್ತೆ ಇವಾಗ ಏನಿರುತ್ತೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಲಾಸ್ಟ್ ಲೇಯರ್ ಕ್ಲಿಯರ್ ಮಾಡೋಕ್ಕೆ ಏನು ಸ್ಟೆಪ್ಸ್ ಇದೆ ಅಂತ. ಲಾಸ್ಟ್ ಲೇಯರ್ ಕ್ಲಿಯರ್ ಮಾಡೋಕ್ಕೆ ಬಿಡಬೇಕಾದ್ರೆ ನಮ್ಗೆ ಯೆಲ್ಲೋ ಕಲರ್ ಇರ್ತಾನೆ ಟಾಪ್ ಲೇಯರು, ವೈಟ್ ಕೆಳಗಡೆನೇ ಇರುತ್ತೆ. ನಮಗೆ ಲಾಸ್ಟ್ ಲೇಯರ್ ಬರ್ತಿದ್ದೀನಿ ನೋಡಿ, ಇಲ್ಲಿ ಲಾಸ್ಟ್ ಲೇಯರು ಟಾಪ್ ಯೆಲ್ಲೋ ಅಂತ ಬರ್ತಿದ್ದೀನಿ. ಯೆಲ್ಲೋ ಕ್ಲಿಯರ್ ಮಾಡೋಕ್ಕೆ ಯಾವ ಥರ ಅಂದರೆ ಸ್ಟೆಪ್ 3. ನಮಗೆ 3 ಕಂಡೀಷನ್ ಇರುತ್ತೆ, 4 ಕಂಡೀಷನ್ ಇರುತ್ತೆ ನೋಡಿ. 1, 2, 3. ಇದು ಟಾಪ್ ಲೇಯರ್, ಇದು ಟಾಪ್ ಲೇಯರ್ಸ್. ಇದು ಟಾಪ್ ಲೇಯರಲ್ಲಿ ಯೆಲ್ಲೋ ಒಂದಿರುತ್ತೆ ನೋಡಿ, ಇಲ್ಲಿ ಇದೆಲ್ಲ ಒಂದು ಈ ಥರ ಇರುತ್ತೆ ಇಲ್ವಾ, ಯೆಲ್ಲೋ ಈ ಥರ ಇರುತ್ತೆ. ಯೆಲ್ಲೋ ಇಲ್ಲೊಂದು ಇದು ಟಾಪ್ ಲೇಯರು, ಇಲ್ಲೊಂದು ಈ ಥರ ಕಂಡೀಷನ್ ಇರುತ್ತೆ. ಈ ಥರ ಕಂಡೀಷನ್ ಇರುತ್ತೆ. ಇದೇನೆಂದರೆ ಇಲ್ಲೊಂದೆಲ್ಲೋ ನೋಡಿ, ಈ ಥರ ಎಲ್ಲೋ ಇರುತ್ತೆ. ಈ ಥರ ಕಂಡೀಷನ್ ಇರುತ್ತೆ, ಪ್ಲಸ್ ಟೈಪು. ಇಲ್ಲೊಂದೆಲ್ಲೋ ಇಲ್ಲಿ ಪ್ಲಸ್ ಟೈಪು. ನಮಗೆ ಈ ಕಂಡೀಷನ್ ಇರಬೇಕು. ನಾವು ಈ ಕಂಡೀಷನ್ ಇರೋಕ್ಕೋಸ್ಕರನೇ ಈ 3 ಕಂಡೀಷನ್ ನೋಡ್ತಿರೋದು. ಈ ಥರ ಇದ್ದರೆ ಈ ಥರ ಆಗುತ್ತೆ ಫ್ರೆಂಡ್ಸ್. ಓಕೆ, ಅಷ್ಟಕ್ಕೂ ಇದೊಂದೇ ಫಾರ್ಮುಲಾ ಹಾಕಬೇಕು. ಫಸ್ಟು ಇಲ್ಲಿ ಈ ಫಾರ್ಮುಲಾ ಹಿಂಗಿದ್ದಾಗ ಈಗ ಈ ಥರ ಇದೆಯಲ್ವ, ಈ ಫಾರ್ಮುಲಾ ಹಾಕಿದ್ರೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಮತ್ತೆ ಈ ಫಾರ್ಮುಲಾ ಹಾಕಿದ್ರೆ ಈ ಥರ ಆಗುತ್ತೆ. ಈ ಥರ ಇರೋದನ್ನ ಮತ್ತೆ ಇದೇ ಫಾರ್ಮುಲಾ ಹಾಕಿದ್ರೆ ಈ ಟೈಪಿಗೆ ಬರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಇವಾಗ ನಾವು ಈ ಲೇಯರ್ ಕ್ಲಿಯರ್ ಮಾಡ್ತಾ ಇದ್ದವಲ್ವಾ, ಈ ಲೇಯರ್ ಕ್ಲಿಯರ್ ಮಾಡಬೇಕಾದ್ರೇ ಪ್ಲಸ್ ಟೈಪ್ ಬಂದುಬಿಡುತ್ತೆ. ಓಕೆ ಫ್ರೆಂಡ್ಸ್. ಇನ್ನೊಂದು ಏನಾಗುತ್ತೆ ಅಂದರೆ ಈ ಥರ ಬರುತ್ತೆ, ಈ ಥರ ಬರುತ್ತೆ. ಅದ್ರಲ್ಲಿ ಏನೋ ಒಂದು ಕಂಡೀಷನ್ ಬಂದಿರುತ್ತೆ. ಈ 4ರಲ್ಲೊಂದು ಈಗ ಸೆಂಟರಲ್ಲಿ ಇದೆ ತಾನೇ, ಈಗ ಸೆಂಟರ್ ಇದು ಟಾಪ್ ಲೇಯರು, ಇದು ನನ್ನ ಫ್ರಂಟ್ ಇದೆ. ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತೀನಿ, ನನ್ನ ಫ್ರಂಟ್ ಇದೆ, ಇದು ನನ್ನ ರೈಟ್ ಇದೆ, ಇದು ಡೌನ್ ಸೈಡು. ಓಕೆ ಫ್ರೆಂಡ್ಸ್, ಇಲ್ಲಿ ಬರ್ತಿದ್ದೀನಿ. ಏನು ಫಾರ್ಮುಲಾ ಅಂದರೆ ಇದು ಫ್ರಂಟ್. ಬರೀ ಹೇಳ್ತಿದ್ದೀನಿ, ಇವಾಗ ಮಾಡ್ತಿಲ್ಲ, ಬರೀ ಹೇಳ್ತಿದ್ದೀನಿ. ಫ್ರಂಟು, ಇದು ರೈಟು, ಮತ್ತು ಟಿ ಇದೆ. ಟಿ ಅಂದರೆ ಟಾಪ್, ಕ್ಲಾಕ್ ವೈಸ್. ಬರೀ ಟಿ ಇದೆ ಕ್ಲಾಕ್ ವೈಸ್, ಅದೇ ಏನೇ ಇರಲಿ. TF ಬರೀ ಆ ಥರ ಇದ್ದರೆ ಕ್ಲಾಕ್ ವೈಸು, F ಡ್ಯಾಶ್, T ಡ್ಯಾಶ್, R ಡ್ಯಾಶ್ ಅಂದರೆ ಇದ್ದರೆ ಆಂಟಿ ಕ್ಲಾಕ್ ವೈಸ್. ನೆಕ್ಸ್ಟು R ಡ್ಯಾಶ್ ಇದೆ, R ಡ್ಯಾಶ್ ಅಂದರೆ ಆಂಟಿ ಕ್ಲಾಕ್ ವೈಸ್. ನೆಕ್ಸ್ಟು ಇಲ್ಲಿ T ಡ್ಯಾಶ್ ಇದೆ, T ಡ್ಯಾಶ್ ಅಂದರೆ ಟಾಪ್ ಡ್ಯಾಶ್, ಆಂಟಿ ಕ್ಲಾಕ್ ವೈಸ್. F ಇದೆ, F ಡ್ಯಾಶು, ಫ್ರಂಟ್ ಡ್ಯಾಶು. ಅಷ್ಟೇ ಫ್ರೆಂಡ್ಸ್. ಇದು ಯಾವ ಥರ ಇದೆ ಅಂದರೆ ನೋಡಿ, ಬೇಕಾದ್ರೆ FRT, RTF. ಎಷ್ಟು ಈಸಿಯಾಗಿದೆ ನೆನ್ಪಿಟ್ಕೊಳ್ಳೋಕ್ಕೆ. ಕರೆಕ್ಟಾಗಿ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಈಗ ಫಾರ್ಮುಲಾ ಥರನೇ ನಿಮ್ಗೆ ಹೇಳ್ಕೊಂಡೆ ಹಾಕೊಂಡು ಹೋಗ್ತೀನಿ. ಫ್ರಂಟು R ರೈಟ್ ತಾನೆ, R. ನೆಕ್ಸ್ಟ್ ಏನಿದೆ, T ಟಾಪ್, T. ನೆಕ್ಸ್ಟು R ಡ್ಯಾಶ್ ಅಂದರೆ ರೈಟಲ್ಲಿರೋದು, ರೈಟ್, R ಡ್ಯಾಶ್. ಮತ್ತು ಟಾಪು T ಡ್ಯಾಶ್ ಅಂದರೆ T ಆಂಟಿ ಕ್ಲಾಕ್ ವೈಸ್. ಮತ್ತೇನು F ಡ್ಯಾಶ್ ತಾನೆ, F ಡ್ಯಾಶ್. ಓಕೆ ಫ್ರೆಂಡ್ಸ್, ಇವಾಗ ನೋಡಿ, ಎಲ್ಲಿ ಈ ಥರ ಬರಲೇ ಇಲ್ಲ ಅಂತ ಅನ್ಕೋಬೇಡಿ. ಇದನ್ನು ನೋಡಿ, ಹಿಂಗಿರಬಾರ್ದು. ಎಲ್ಲೋ ನಮಗೆ ಉಲ್ಟಾ ಎಲ್ಲಿರಬೇಕು, ಇದು ಕರೆಕ್ಟಾಗಿರೋ ಎಲ್ಲೋ ನಮಗೆ ಉಲ್ಟಾ ಎಲ್ಲಿರಬೇಕು ಫ್ರೆಂಡ್ಸ್. ಉಲ್ಟಾ ನೋಡಿ, ಈ ಥರ ಇಟ್ಕೋಬೇಕು. ನಾವು ಮಾಡಿದಾಗ ಹಿಂಗಿತ್ತು, ನೀವು ಇಲ್ಲ ಅಂತ ಅನ್ಕೊಬಿಟ್ರೆ ಆಗಲ್ಲ. ಅದೊಂದು ತಿರುಗಿಸಿ, ಇಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಈ ಕಂಡೀಷನ್ ಬಂತ, ಇಲ್ಲಿ ಇದ್ದಿದ್ದು ಇದಕ್ಕೆ ಬಂತು ಇವಾಗ. ಓಕೆ ಫ್ರೆಂಡ್ಸ್, ಇದೆರಡು ಕಲರ್ ಬಗ್ಗೆ, ಕಾರ್ನರ್ ಪೀಸಸ್ ಕಲರ್ ಬಗ್ಗೆ, ಈ ಕಲರ್ ಬಗ್ಗೆ ಇವಾಗಲೇ ತಲೆ ಕೆಡಿಸ್ಕೊಬೇಡಿ. ನಮ್ಗೆ ಇಷ್ಟು ಮಾತ್ರ ನೋಡಬೇಕು. ಇಲ್ಲೆಲ್ಲೋ ಇದ್ದಿದ್ದರೆ ಈ ಕಂಡೀಷನ್ ಬರ್ತಿತ್ತು ಅಂತ ಅನ್ಕೋಬೋದಿತ್ತು ಡೈರೆಕ್ಟು. ಬಟ್ ಈ ಕಂಡೀಷನ್ ಬಂದಿದೆ. ಈ ಕಾರ್ನರ್ ಪೀಸಸ್ಸಲ್ಲಿರೋ ಕಲರ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಎಲ್ಲಾದರೂ ಇರಲಿ ಏನಾದರೂ ಇರಲಿ. ಈಗ ಈ ಕಂಡೀಷನ್ ಬಂದಿದೆ ತಾನೆ. ಮತ್ತೆ ಸೇಮ್ ಫಾರ್ಮುಲಾ ಏನಂದರೆ ಫ್ರಂಟ್ ನೋಡಿ ಫ್ರೆಂಡ್ಸ್, ಏನಂದರೆ ಫ್ರಂಟ್, ರೈಟ್, ಟಾಪ್, R ರಿಟರ್ನ್ ಅಂದರೆ R ಆಂಟಿ ಕ್ಲಾಕ್ ವೈಸ್, R ಡ್ಯಾಶ್,
ಟಿ ಡ್ಯಾಶ್ ಫ್ರಂಟ್ ಡ್ಯಾಶ್. ನೋಡಿ ಇದು ಹಂಗೆ ಇದೆ, ಇದೇನೂ ಹಾಳಾಗ್ತಾಯಿಲ್ಲ, ಈ ಲೇಯರ್ ಹಿಂಗೆ ಇದೆ ನೋಡಿ. ಇವಾಗ ಈ ಕಂಡೀಷನ್ ಬಂತಾ ನಮಗೆ, ಈ ಕಂಡೀಷನ್ ಇದು ಬಂತು, ಇದರಿಂದ ಇವಾಗ ಇದು ಬಂದೈತೆ. ಈ ಕಾರ್ನರ್ ಪೀಸಸ್ ಬಗ್ಗೆ ನಮ್ಗೆ ಬೇಡ ಏನು, ಇವಾಗ ಈ ಕಲರ್ ಇದು ಬಂದೈತೆ, ಈಗ ಇದರಿಂದ ಇದು ಬರ್ಬೇಕು ತಾನೆ. ಈಗ ಇದು ಬರ್ಬೇಕಾದ್ರೆ ಸೇಮ್ ಮತ್ತೆ ಅದೇ ಫಾರ್ಮುಲಾ ಏನಂದರೆ ಎಫ್ ಆರ್ ಟಿ ಆರ್ ಡ್ಯಾಶ್ ಟಿ ಡ್ಯಾಶ್ ಎಫ್ ಡ್ಯಾಶ್. ನೋಡಿ ಫ್ರೆಂಡ್ಸ್, ಈ ಎರಡು ಲೇಯರ್ ಹಿಂಗೆ ಇದೆ, ಮತ್ತು ನಮಗೆ ಈ ಕಂಡೀಷನ್ ಬಂತು, ಈ ಪ್ಲಸ್ ಥರ ಬಂತು. ನಮ್ಗೆ ಈ ಕಂಡೀಷನ್ ಐತಾನೆ ಬೇಕಿರೋದು. ಇವಾಗ ಇದೇನಾದರೂ ಇರಲಿ, ಈ ಕಲರು ಕಾರ್ನರ್ ಕಲರ್ಸ್ ಏನಾದರೂ ಇರಲಿ, ನಮ್ಗೆ ಪ್ಲಸ್ ಟೈಪ್ ಬಂತು, ನಮ್ಗೆ ಇಷ್ಟೇ ಬೇಕಿರೋದು, ಈ ಪ್ಲಸ್ ಟೈಪ್ ಬಂತು ಈ ಲಾಸ್ಟ್ ಲೇಯರ್ ಮಾಡಬೇಕಿದ್ರೆ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಇನ್ನೊಂದಿದೆ. ನಾವಿಷ್ಟೆಲ್ಲ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಎಲ್ಲೋ ಕ್ಲಿಯರ್ ಮಾಡೋಕ್ಕೋಸ್ಕರ, ಈ ಕಲರ್ಸ್ ಇದೆಯಲ್ಲ, ಈ ಎಲ್ಲೋ ಕಲರ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಇವಾಗ ಪ್ಲಸ್ ಟೈಪ್ ಮಾಡ್ಕೊಂಡಿದ್ದು. ಇವಾಗ ನಾವು ಈ ಎಲ್ಲೋ ಕಲರ್ನ ಕ್ಲಿಯರ್ ಮಾಡಬೇಕು. ಈ ಸೈಡ ಈ ಅಡ್ಜಸೆಂಟ್ ಕಲರ್ ಇದೆಯಲ್ಲ, ಈ ಅಡ್ಜಸೆಂಟ್ ಕಲರ್ ಇದನ್ನು ಎಲ್ಲೋ ಕಲರ್ ಕ್ಲಿಯರ್ ಮಾಡಾದ್ಮೇಲೆ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ 2 ಲೇಯರ್ ಕ್ಲಿಯರ್ ಆಗಿದೆ. ಈಗ ಟಾಪ್ ಲೇಯರು ಎಲ್ಲೋ ಕ್ಲಿಯರ್ ಮಾಡ್ಬೇಕು ತಾನೆ. ಎಲ್ಲೋ ಕ್ಲಿಯರ್ ಮಾಡಬೇಕಾದ್ರೆ ನಮಗೆ 2 ಥರ ಕಂಡೀಷನ್ ಬರುತ್ತೆ. ಒಂದೇನು ಕಂಡೀಷನ್ ಅಂದರೆ ನೋಡಿ, ಈ ಶೇಡ್ ಆಗಿದೆಯಲ್ಲ, ಈ ಶೇಡ್ ಆಗಿರೋದು ಈ ಕಲರು, ಈ ಶೇಡ್ ಆಗಿರೋದು ಈ ಕಲರು. ಇದರ ಅರ್ಥ ಏನಂದರೆ ಈ ಶೇಡ್ ಆಗಿರುತ್ತೆ ಎರಡ್ತವು ಎಲ್ಲೋ ಇರಬೇಕಂತ. ಫ್ರೆಂಡ್ಸ್, ಇಲ್ಲೊಂದು ಎಲ್ಲೋ ಇದೆ, ಇಲ್ಲೊಂದು ಎಲ್ಲೋ ಇದೆ. ಅಂದರೆ ಈ ಪ್ಲಸ್ ಟೈಪ್ ನಾವೇ ಮಾಡಿರ್ತೀವಿ. ಓಕೆ, ಆ ಪ್ಲಸ್ ಟೈಪ್ ಮಾಡಿರೋದ್ರ ಜೊತೆಗೆ ಇಲ್ಲೊಂದೆಲ್ಲೋ ಮತ್ತು ಇಲ್ಲೊಂದೆಲ್ಲೋ ಇರಬೇಕು. ಆರ್ ಇನ್ನೊಂದು ಕಂಡೀಷನ್ ಏನು ಇರಬೇಕಂದ್ರೆ ಈ ಥರ ಇಲ್ಲ ಅಂದರೆ ಈ ಥರ ಇರಬೇಕು. ಮೇಲ್ಗಡೆ ಏನಿಲ್ಲ ಫ್ರೆಂಡ್ಸ್, ಅಷ್ಟೇ ಇರೋದು. ಈ ಕಡೆ ಏನಿರಬೇಕಂದ್ರೆ ಇಲ್ಲ, ಇಲ್ಲೆಲ್ಲೋ ಇದ್ದು ಇಲ್ಲೆಲ್ಲೋ ಇರಬೇಕು. ಇಲ್ಲಿದೆಯಲ್ಲ ಈ ಥರ ಈ ಫ್ರಂಟಲ್ಲೆಲ್ಲೋ ಇದ್ದು ಈ ಟಾಪಲ್ಲೆಲ್ಲೋ ಇರಬೇಕು ಫ್ರೆಂಡ್ಸ್. ಹಾಗೆ ಫ್ರಂಟಲ್ಲಿ ಇರೋಲ್ಲ ಎಲ್ಲೋ, ಆ ಥರ ಕಂಡೀಷನ್ ಇದೆಯಾ. ನಮ್ಗೆ ಲೆಫ್ಟ್ ಸೈಡ್ ಇರೋದು ಇಲ್ಲವೇ ಇಲ್ಲ. ಇಲ್ಲಿದೆ, ಇವಾಗ ಇದು ನೋಡಿ, ಇಲ್ಲಿದೆ, ಬಟ್ ಇಲ್ಲಿಲ್ಲ, ಇದಾಗಲ್ಲ. ಇದು ಇಲ್ಲಿದೆ, ಇಲ್ಲಿ ಮೇಲ್ಗಡೆ ಬೇಕಾಗಿಲ್ಲ, ಇಲ್ಲಿ ಮಾತ್ರ. ಇದು ಮೇಲ್ಗಡೆ ಇದೆ, ಇಲ್ಲಿಲ್ಲ, ಅಂದರೆ ಇದು ಆಗಲ್ಲ. ಈ ಸೈಡ್ ಇರಬಾರ್ದು, ಇಲ್ಲಿರಬೇಕು. ಇದು ನೋಡಿ, ನಮಗೆ ಮೇಲ್ಗಡೆನೂ ಎಲ್ಲೋ ಇದೆ ಮತ್ತು ಈ ಫ್ರಂಟು ಎಲ್ಲೋ ಇದೆ. ಓಕೆ, ಇದನ್ನು ಈ ಥರ ಇರುತ್ತಲ್ಲ, ಇದನ್ನು ನಮ್ಮ ಫ್ರಂಟ್ಗೆ ಇಟ್ಕೋಬೇಕು, ನಮ್ಮ ಫ್ರಂಟಿಗೆ. ಓಕೆ ಫ್ರೆಂಡ್ಸ್, ನಮ್ಮ ಫ್ರಂಟಿಗೆ ಇಟ್ಕೊಂಡು ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಓಕೆ, ಇದು ಹೇಳ್ತೀನಿ. ಅದು ಯಾವಾಗ ಹೇಳಿದ್ನಲ್ಲ, ಇಲ್ಲೊಂದೆಲ್ಲೋ, ಇಲ್ಲೊಂದೆಲ್ಲೋ ಮತ್ತು ಈ ಕಡೆ ಸೈಡು ಇಲ್ಲೊಂದೆಲ್ಲೋ ಇದ್ದರೆ ಈ ಫಾರ್ಮುಲಾ ಹಾಕ್ಬೇಕು. ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇದು 2 ಕಂಡೀಷನ್ ಬರೋದು. ಇದನ್ನು ನೋಡ್ಕೊಳ್ಳಿ, ಹೇಳ್ತೀನಿ. ಆರ್ ಟಿ ಆರ್ ಡ್ಯಾಶ್ ಟಿ ಆರ್ ಟಿ 180. ಟಾಪ್ 180 ಅಂದರೆ ನೀವು ಹಿಂಗಾದರೂ ಮಾಡ್ಬೋದು, 180 ಅಂದರೆ ಇಲ್ಲಿರೋದು ಇಲ್ಲಿಗೆ ಬರೋ ಥರ ತಿರುಗಿಸ್ಬೇಕು. ಆರ್ ಡ್ಯಾಶ್ ಫ್ರೆಂಡ್ಸ್, ಇವಾಗ ಇದನ್ನು ಅಪ್ಲೈ ಮಾಡ್ತಿದ್ದೀನಿ ಈ ಫಾರ್ಮುಲಾ. ನಮಗೆ ಕಾಣಿಸಿಲ್ಲ ಅಂದರೆ ಹಂಗೆ ನೋಟ್ ಮಾಡ್ಕೊಬೇಡಿ ಫಸ್ಟೇ. ನೋಡಿ ಫ್ರೆಂಡ್ಸ್, ಆರ್ ಟಿ ಆರ್ ಡ್ಯಾಶ್. ಓಕೆ, ಮತ್ತೆ ಟಿ ಆರ್ ಟಿ ಏನು ಹೇಳಿ, ಈಗ ಟಿ 180 ಅಂದರೆ 2 ಟೈಮ್ಸ್ T2 ಅಂತ, ಟಿ 180 ಮತ್ತು ಆರ್ ಡ್ಯಾಶ್. ಓಕೆ ಫ್ರೆಂಡ್ಸ್, ಎಲ್ಲೋ ಕ್ಲಿಯರ್ ಆಯಿತು ಇವಾಗ. ಓಕೆ, ಎಲ್ಲೋ ಕಲರ್ ಕ್ಲಿಯರ್ ಆಯಿತು. ಇಷ್ಟೇ ನಮಗೆ ಬೇಕಿದ್ದಿದ್ದು. ಈ ಥರನೇ ಇದ್ದಿದ್ದರಿಂದ ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ ನಾನು. ಎಲ್ಲೋ ಕಲರ್ ಕ್ಲಿಯರ್ ಆಯಿತು. ಇಲ್ಲಿ ಈ ಥರ ಇರ್ತಿತ್ತು, ಕ್ಲಿಯರ್ ಆಯ್ತಿತ್ತು ಫ್ರೆಂಡ್ಸ್. ಇನ್ನೊಂದು ಏನಿದೆ ಅಂದರೆ ಈ ಥರನೂ ಬಂದಿಲ್ಲ, ಬರೀ ಪ್ಲಸ್ ಟೈಪ್ ಬಂದು ಇಲ್ಲೂ ಇಲ್ಲ ಎಲ್ಲೋ ಏನೋ ಇಲ್ಲೊಂದಿದೆ, ಇಲ್ಲಿಲ್ಲ. ಇಲ್ಲೊಂದಿದೆ, ಇಲ್ಲಿಲ್ಲ ಅಂದಾಗ ಇಲ್ಲಿದ್ದರೆ ಅದನ್ನು ರೈಟ್ಗೆ ಇಟ್ಕೊಂಡು ಸೇಮ್ ಇದೇ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಲ್ಲಿ 2 ಎಲ್ಲೋ ಬರುತ್ತೆ. ಎಲ್ಲೋ ಬರೋದ್ರ ಬಗ್ಗೆ ಹೇಳ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ಮತ್ತೆ ಹಾಕಿದ್ರೆ ಹಾಗೆ ಎಲ್ಲೋ ಕ್ಲಿಯರ್ ಆಗುತ್ತೆ. ಬಟ್ ನೀವೇನೋ ಒಂದು ಕಂಡೀಷನ್ ನೋಡ್ಕೊಂಡು ಈಗ ಎಲ್ಲೋ ಇನ್ನೊಂದು ಥರ ಯಾವ ಥರ ಬರುತ್ತೆ ಅಂದರೆ ಫ್ರೆಂಡ್ಸ್, ಇನ್ನೊಂದು ಲಾಸ್ಟ್ ಲೇಯರ್ಗೆ ಒಂದು ವೀಡಿಯೋ ಮಾಡಬೇಕಾದ್ರೆ ಅದನ್ನು ಮಾಡಿ ತೋರಿಸಿರ್ತೀನಿ. ಇವಾಗ ಯಾವ ಥರ ಬರುತ್ತೆ ಅಂತ ಹೇಳ್ಕೊಂಡು ಹೋಗ್ತೀನಿ. ಇದೇ ಸೇಮ್ ಬರೋದು, ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಬರೋದು. ಬರಲಿಲ್ಲ ಅಂದರೆ ಸಮ್ಟೈಮ್ಸ್ ಬರಲಿಲ್ಲ ಅಂದಾಗ ಏನು ಮಾಡಬೇಕಂತ. ಈಗ ಎಲ್ಲೋ ಕ್ಲಿಯರ್ ಆಯ್ತಲ್ವಾ, ನೆಕ್ಸ್ಟು ಈ ಲೇಯರ್ ಕ್ಲಿಯರ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾವು ಯಾವುದಂದರೆ ಈ ಟಾಪ್ ಲೇಯರ್ ಕ್ಲಿಯರ್ ಮಾಡಬೇಕು. ಈಗ ಈ ಟಾಪಲ್ಲಿ ಕ್ಲಿಯರ್ ಆಯಿತಾ, ಈ ಟಾಪಲ್ಲಿ ಅಡ್ಜಸ್ಟೆಂಟ್ ಸೈಡ್ ಇದೆಯಲ್ಲ, ಈ ಕಲರ್ ಕ್ಲಿಯರ್ ಮಾಡಬೇಕು. ಇದನ್ನು ಕ್ಲಿಯರ್ ಮಾಡ್ಬೇಕಾದ್ರೆ ನಮ್ಗೆ ಯಾವ ಥರ ಇರಬೇಕಂದ್ರೆ ಫ್ರೆಂಡ್ಸ್, ಇದೆಯಲ್ಲ, ಇದು ನಮ್ಮ ಬ್ಯಾಕ್ ಲೇಯರ್ ಆಗಿರಬೇಕು. ಇದು ಇಲ್ಲಿ ಕಾಣಿಸ್ತಿರೋದು ನಮ್ಮ ಬ್ಯಾಕ್ ಲೇಯರ್ ಆಗಿರಬೇಕು. ಆ ಬ್ಯಾಕ್ ಲೇಯರಲ್ಲಿ 2 ಕಲರು ಒಂದೇ ಇರಬೇಕು. ಆ ಕಡೆ ಸೈಡ್, ಈ ಕಡೆ ಸೈಡ್ ಕಾರ್ನರ್ ಪೀಸಸಲ್ಲಿ 2 ಕಲರ್ ಒಂದೇ ಇರಬೇಕು. ನೋಡಿ ಫ್ರೆಂಡ್ಸ್, ಹೆಂಗೋ ಇತ್ತು ಅಂದ್ಕೊಳ್ಳಿ.
ಇಲ್ಲಿ ಎರಡು ಒಂದೇ ಇದೆಯಾ? ಇಲ್ಲ. ಈಗ ಇಲ್ಲಿ ಎರಡು ಒಂದೇ ಇದೆ ಅಲ್ವಾ, ಆರೆಂಜ್ ಅದನ್ನು ನಮ್ಮ ಬ್ಯಾಕ್ ಸೈಡ್ ಇಟ್ಕೋಬೇಕು. ಇದು ನನ್ನ ಫ್ರಂಟ್ ಇದೆ, ಇದು ಇರೋದನ್ನ ನಮ್ಮ ಬ್ಯಾಕ್ ಸೈಡ್ ಇಟ್ಕೋಬೇಕು. ಇದು ನನ್ನ ಫ್ರಂಟು. ಇದನ್ನು ಬ್ಯಾಕ್ ಇಟ್ಕೊಂಡು ಬ್ಯಾಕ್ ಲೇಯರ್ ಅಂತ ಬರೆದಿದ್ದೀನಿ. ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಫ್ರೆಂಡ್ಸ್. ಇದನ್ನು ಬ್ಯಾಕ್ ಇಟ್ಕೊಂಡು ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ, ಈ ಕಂಡೀಷನ್ ಅಪ್ಲೈ ಮಾಡ್ಬೇಕು ಫ್ರೆಂಡ್ಸ್. ಆ ಕಂಡೀಷನ್ ಅಪ್ಲೈ ಮಾಡಿದಾಗ ಈ ಎರಡು ಕಲರ್ ಇದೆಯಲ್ಲ ಅದು ಎಲ್ಲ ತಗೋ ಅದೇ ಥರ ಕಲರ್ ಫಿಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ ಲೈಟ್ ಕಲರ್ ಇದೆಯಲ್ಲ ಇದನ್ನು ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ. ಈ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀನಿ. ಏನಿದೆ? R' F R' ಬ್ಯಾಕ್, ಇದು ಬ್ಯಾಕ್ ಸೈಡು 180, ಬ್ಯಾಕ್ 180 1 2 ಬ್ಯಾಕ್ 180 ಮತ್ತು R ಮತ್ತು ಫ್ರಂಟ್ F' ಇದೆ ಆ್ಯಂಟಿ ಕ್ಲಾಕ್ ವೈಸ್ F' ಮತ್ತು R ಆ್ಯಂಟಿ ಕ್ಲಾಕ್ ವೈಸ್ R' ಮತ್ತು B 180 ಫ್ರೆಂಡ್ಸ್. B 180 ಅಂದರೆ B2 1 2 B 180 ಮತ್ತು R 180 ಅಂದರೆ ಹಿಂಗಾರು 2 ಟೈಮ್ಸ್ ರೊಟೇಟ್ ಮಾಡಿ, ಹಿಂಗಾರು 2 ಟೈಮ್ಸ್ ರೊಟೇಟ್ ಮಾಡಿ, ಎರಡೂ ಒಂದೇ 1 2. ಓಕೆ ಫ್ರೆಂಡ್ಸ್, ಈಗ ನೋಡಿ ಅದು ಅಪ್ಲೈ ಮಾಡೋದಲ್ವಾ, ನೋಡಿ ಇಲ್ಲಿ ಎರಡು ಕಲರ್ ಬಂದಿದೆ. ಈ ಸೆಂಟರ್ ಪೀಸ್ ಬಗ್ಗೆ ಬೇಡ, ನಮಗೆ ಈ ಕಲರ್ ಒಂದೇ ಇರಬೇಕು. ಇದು ಒಂದೇ ಕಲರ್ ಒಂದೇ ಇದೆ, ಇದು ಕಲರ್ ಒಂದೇ ಇದೆ. ಇಲ್ಲಿ 3 ಕ್ಲಿಯರ್ ಆಗಿದೆ. ಇದೇನು ಮಾಡಬೇಕಂದ್ರೆ ಗ್ರೀನ್ ಹತ್ರ ತಗೊಂಡೋಗ್ಬೇಕು. ಈಗ 5ನೇ ಸ್ಟೆಪ್ ಮುಗೀತು ಫ್ರೆಂಡ್ಸ್. ನೋಡಿ 5th ಸ್ಟೆಪ್ ಮುಗೀತು. ಈಗ 6th ಸ್ಟೆಪ್ ಏನಂದರೆ ನಮಗೇನು ಕಂಡೀಷನ್ ಇರುತ್ತೆ ಅಂದರೆ ಈ ಥರ ಎರಡು ಕಲರು 3 ಟೈಮ್ ಕ್ಲಿಯರ್ ಆಗಿರುತ್ತೆ. ಓಕೆ, ಒಂದು ಕಲರ್ ಮಾತ್ರ ಫುಲ್ ಕ್ಲಿಯರ್ ಆಗಿರುತ್ತೆ. ಆ ಒಂದು ಕಲರ್ ಫುಲ್ ಕ್ಲಿಯರ್ ಆಗಿರೋದನ್ನ ನಮ್ಮ ರೈಟಿಗೆ ಇಟ್ಕೋಬೇಕು ಫ್ರೆಂಡ್ಸ್. ಇದನ್ನು ನಮ್ಮ ರೈಟಿಗೆ ಇಟ್ಕೊಂಡು ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾ ಏನಂದರೆ L 180 ಅಂದರೆ ಲೆಫ್ಟ್ 180, T' ಟಾಪ್ ಆಂಟಿ ಕ್ಲಾಕ್ ವೈಸ್, ಬ್ಯಾಕ್ 1 ಟೈಮ್ ಅಂದರೆ ಕ್ಲಾಕ್ ವೈಸ್. ಬ್ಯಾಕ್ ಕ್ಲಾಕ್ ವೈಸ್ ಅಂದರೆ ಇದು ಬ್ಯಾಕ್ ಕ್ಲಾಕ್ ವೈಸ್, ಫ್ರಂಟ್ ಆಂಟಿ ಕ್ಲಾಕ್ ವೈಸ್, L 180 ಅಗೈನ್. ಇದು ಫಾರ್ಮುಲಾ ಜಾಗ ಇಲ್ಲ ಅಂತ ಕೆಳಗಡೆ ಬರ್ದಿದ್ದೀನಿ ಅಷ್ಟೇ, ಇದು ಕಂಟಿನ್ಯೂಷನ್ನು. B' ಬ್ಯಾಕ್ ಡ್ಯಾಶ್ ಅಂದರೆ ಇದು B ಆ್ಯಂಟಿ ಕ್ಲಾಕ್ ವೈಸ್. ಓಕೆ ಫ್ರೆಂಡ್ಸ್, ಮತ್ತು F ಫ್ರಂಟ್ ಮತ್ತು T' ಟಾಪ್ ಡ್ಯಾಶ್ L 180. ಇದನ್ನು ಅಪ್ಲೈ ಮಾಡ್ತೀನಿ ಇವಾಗ ನೋಡಿ. ಇದನ್ನು ಒಂದು ಕ್ಲಿಯರ್ ಆಗಿರೋದನ್ನ ಇಲ್ಲಿ ಬರ್ತಿದ್ದೀನಿ. ಇಲ್ಲಿ ಒಂದು ಕ್ಲಿಯರ್ ಆಗಿದ್ದನ್ನ ನಾನು ರೈಟ್ಗೆ ಇಟ್ಕೋಬೇಕು. ನಾನು ರೈಟ್ ಸೈಡ್ಗೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನಂದರೆ L 180 T' ಮತ್ತು B ಫ್ರಂಟ್ ಡ್ಯಾಶ್ L 180 ಹಿಂಗಾದರೂ ಮಾಡ್ಬೋದು L 180. ಅದಾದಮೇಲೆ ಇಲ್ಲಿ B' ಅಲ್ವಾ, B' ಅಂದರೆ ಹಿಂಗೆ B' ಫ್ರಂಟ್. ನೆಕ್ಸ್ಟು F ಇದೆ, F ಅಂದರೆ ಫ್ರಂಟ್ F ಮತ್ತು T' ಇದೆ, T' ಅಂದರೆ ಟಾಪ್ ಡ್ಯಾಶ್ ಅಂತ, T ಆ್ಯಂಟಿ ಕ್ಲಾಕ್ ವೈಸ್, ಟಾಪ್ ಆ್ಯಂಟಿ ಕ್ಲಾಕ್ ವೈಸ್. ಅದಾದಮೇಲೆ L 180 ನೋಡಿ ಫ್ರೆಂಡ್ಸ್, ಕ್ಯೂಬ್ ಪೂರ್ತಿ ಕ್ಲಿಯರ್ ಆಯಿತು. ಓಕೆ ಫ್ರೆಂಡ್ಸ್, ಇದು ಯಾವಾಗ ಅಂತ ಹೇಳಿದೆ ಅಂದರೆ ನಾನು ಒಂದು ನಿಮಿಷ ತೋರಿಸ್ತೀನಿ ಅದು ಯಾವಾಗ ಹೇಳಿದೆ ಅಂತ. ಓಕೆ, ಈಗ ಇದು ಕ್ಲಿಯರ್ ಆಗಿದ್ದು ಯಾವ ಥರ ಅಂದರೆ ಇದು ರೈಟಲ್ಲಿದ್ದಾಗ. ಓಕೆ ಫ್ರೆಂಡ್ಸ್, ಅದನ್ನು ಇನ್ನೊಂದು ಸಲ ಮಾಡಿ ತೋರಿಸ್ಬಿಡ್ತೀನಿ. ಅದು ಕ್ಲಿಯರ್ ಮಾಡಿಬಿಟ್ಟು ಓಕೆ, ಇದು ಈ ಥರ ಇದ್ದಾಗ, ಈ ಕಂಡೀಷನ್ ಇದ್ದಾಗ ಎರಡು ಕಲರು 3 ಟೈಪ್ ಕ್ಲಿಯರ್ ಆಗಿದ್ದು ಒಂದು ಸೈಡ್ ಈ ಥರ ಪೂರ್ತಿ ಕ್ಲಿಯರ್ ಆಗಿದೆ. ಇನ್ನೊಂದು ಥರ ಯಾವ ಕಂಡೀಷನ್ ಇರುತ್ತೆ ಅಂದರೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲೂ ಒಂದು ಸೈಡ್ ಪೂರ್ತಿ ಕ್ಲಿಯರ್ ಆಗಿಲ್ಲ. ಈ ಥರ ಒಂದು ಸಿಂಗಲ್ ಕಲರ್ ಇದೆ, ಎರಡೇ ಕ್ಲಿಯರ್ ಆಗಿದೆ. ಬಟ್ ಇಲ್ಲಿ ನೋಡಿ, ನೀವು ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಗ್ರೀನ್ ಇದೆ. ಗ್ರೀನ್ ಆಪೋಸಿಟ್ ಯಾವುದಿದೆ? ಸೆಂಟರ್ ಬ್ಲೂ ಇದೆ ನೋಡಿ. ಇಲ್ಲಿ ಬ್ಲೂ ಇದೆ, ಇಲ್ಲಿ ಗ್ರೀನ್ ಇದೆ. ಇದು ಇಲ್ಲಿಗೆ ಬರಬೇಕು, ಇದು ಇಲ್ಲಿಗೆ ಹೋಗಬೇಕು. ಇಲ್ಲೂ ನೋಡಿ, ಇಲ್ಲಿ ಆರೆಂಜ್ ಇದೆ, ಇಲ್ಲಿ ರೆಡ್ ಇದೆ. ಈ ಆರೆಂಜ್ ಇಲ್ಲಿಗೆ ಬರಬೇಕು, ಈ ರೆಡ್ ಇಲ್ಲಿಗೆ ಹೋಗ್ಬೇಕಲ್ವ ಫ್ರೆಂಡ್ಸ್. ಇದಕ್ಕೆ ಸಿಂಪಲಾಗಿ ಏನೊಂದು ಫಾರ್ಮುಲಾ ಇದೆ ಅಂದರೆ ಇದನ್ನಾದರೂ ಅಪ್ಲೈ ಮಾಡ್ಬೋದು ನೀವು. ಈಗ ಹಿಂದೆ ಮಾಡೋದ್ನಲ್ಲ ಸ್ಟೆಪ್ ಈ ಥರ ಇದ್ದಾಗ ಇದನ್ನು ಅಪ್ಲೈ ಮಾಡಿದ್ರು ಮತ್ತು ಈ ಕಲರ್ ಬಂದು ನೆಕ್ಸ್ಟ್ ಇನ್ನೊಂದು ಸರಿ ಕ್ಲಿಯರ್ ಆಗುತ್ತೆ. ಆದರೆ ಈ ಥರ ಇದ್ದಾಗ ಡೈರೆಕ್ಟಾಗಿ ಒಂದು ಫಾರ್ಮುಲಾ ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಏನಂದರೆ ಇದು ಈ ಫಾರ್ಮುಲಾ ಫ್ರೆಂಡ್ಸ್, ಇದಲ್ಲ, ಇದು ಮೇಲ್ಗಡೆದು ಏನಂದರೆ ನೋಡಿ ಹಾಕ್ತೀನಿ. ಮಿಡಲ್ ಅಂತ, M ಅಂದರೆ ಮಿಡಲ್ ಅಂತ. ಮಿಡಲ್ 180 ಅಂದರೆ 1 ಟೈಮ್ 2 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 2 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 3 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 4 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 5 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 6 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 7 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 8 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 9 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 10 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 11 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 12 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 13 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 14 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 15 ಟೈಮ್. ಮಿಡಲ್ 180 T ಟಾಪ್ ಒಂದು ಸಲ, 16 ಟೈಮ್. ಮಿಡಲ್ 180 T ಟಾ
M180 ಅಂದರೆ ಮತ್ತೆ ಮಿಡಲ್ 180, ಮತ್ತು T180 ಅಂತೆ. T180 ಅಂದರೆ T 2 ಸಲ, ಮತ್ತು ಮಿಡಲ್ 180 ಮಿಡಲ್ 2 ಸಲ ಮಾಡಿದೆ, ಟಾಪ್ 1 ಸಲ, ಮತ್ತು ಮಿಡಲ್ 2 ಸಲ. ನೋಡಿ ಫ್ರೆಂಡ್ಸ್, ಈಸಿಯಾಗಿ ಕ್ಲಿಯರ್ ಆಯಿತು. ಓಕೆ ಫ್ರೆಂಡ್ಸ್ ಏನಂದರೆ ಈ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಅದು ಇನ್ನೂ ಲಾಸ್ಟ್ ಲೇಯರಲ್ಲಿ ಈ ರೀತಿ ಇಷ್ಟೊಂದು ಮತ್ತು ಈ ಫಾರ್ಮುಲಾ ಏನೋ ಆಗ್ತೇ ಕ್ಲಿಯರ್ ಮಾಡೋಕ್ಕೂ ಇದೆ. ಅದು ಫಾರ್ಮುಲಾ ಬರೀ ನಾಲ್ಕು ಲೆಟರ್ ಅಂದರೆ ಏನಂದರೆ ಅದು R', ಇಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಂಡೇ ಮಾಡೋದಿದೆ. ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಲಾಸ್ಟ್ ಲೇಯರ್ಗೆ ಅಂತಲೇ. ಇವಾಗ ಇದಿಷ್ಟು ಮಾಡಿದ್ದೀನಿ. ಇದಿಷ್ಟು ನಿಮ್ಗೇನು ಅರ್ಥ ಆಗಿಲ್ಲ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೇನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತೀನಿ, ನನ್ನ ಕೈಲಾದಷ್ಟು ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ವಾಚಿಂಗ್ ಫ್ರೆಂಡ್ಸ್.